ಅಯೋಧ್ಯೆ ರಾಮ ಮಂದಿರಕ್ಕೆ ನಾನು ಕೂಡ ಹೋಗ್ತೇನೆ. ಶ್ರೀರಾಮಚಂದ್ರನನ್ನ ಪೂಜೆ ಮಾಡೋದ್ರಲ್ಲಿ ನಾವು ಹಿಂದೆ ಬಿದ್ದಿಲ್ಲ. ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಅಯೋಧ್ಯೆ ರಾಮ ಮಂದಿರಕ್ಕೆ ನಾವು ಕೂಡ ಹೋಗ್ತೇವೆ, ಹಾಗೆ ನಾನು ಕೂಡ ಹೋಗ್ತೇನೆ. ಶ್ರೀರಾಮಚಂದ್ರನನ್ನ ಪೂಜೆ ಮಾಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ ನಾವು. ಶಿವಮೊಗ್ಗದಲ್ಲಿ ಯುವ ನಿಧಿಗೆ ಚಾಲನೆ ಕೊಟ್ಟಿದ್ದಾಗಿದೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವ ಹೇಳಿಕೆ, ಜನವರಿ 22ರ ನಂತರ ನಾನು ಕೂಡ ಅಯೋಧ್ಯೆಗೆ ಹೋಗ್ತೇನೆ. ಆದ್ರೆ ಇಲ್ಲಿ ಬಿಜೆಪಿಯವರು ರಾಜಕೀಯ ಮಾಡೋಕೆ ಹೊರಟಿದ್ದಾರೆ. ಅದನ್ನ ನಾವು ಎತ್ತಿ ತೋರಿಸ್ತಾ ಇದ್ದೇವೆ. ಶಿವಮೊಗ್ಗದಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಆ ವೇಳೆ ಕೊಟ್ಟಂತಹ ಹೇಳಿಕೆ ಇದು. ನಾನು ಕೂಡ ಅಯೋಧ್ಯೆಗೆ ತೆರಳ್ತೇನೆ, ಆದ್ರೆ ಜನವರಿ 22ರ ನಂತರ ಹೋಗ್ತೇನೆ. ಶ್ರೀರಾಮಚಂದ್ರನನ್ನ ಪೂಜೆ ಮಾಡೋದ್ರಲ್ಲಿ ನಾವೇನು ಹಿಂದ್ಬಿದ್ದಿಲ್ಲ. ಆದ್ರೆ ಬಿಜೆಪಿಯವರು ಒಂದಷ್ಟು ರಾಜಕಾರಣ ಮಾಡ್ತಿದ್ದಾರಲ್ಲ, ಅದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಯಾಕೆಂದ್ರೆ ರಾಮ ಮಂದಿರ ಇನ್ನೂ ಕೂಡ ಪೂರ್ಣವಾಗಿ ಕಾಮಗಾರಿ ಮುಗ್ದಿಲ್ಲ. ಆದ್ರೂ ಕೂಡ ಉದ್ಘಾಟನೆಗೆ ಯಾಕೆ ಅವಸರ ಮಾಡ್ತಿದ್ದಾರೆ, ಹಾಗಾಗಿ ನಾವು ಪ್ರಶ್ನೆ ಮಾಡ್ತಾ ಇರೋದು ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ನೋಡಪ್ಪ, ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತೇನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಶ್ರೀರಾಮನ ಭಕ್ತರು ಕೂಡ ನಾವು ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ಇದನ್ನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಳಿಸಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ, ಇದಾದ್ಮೇಲೆ 22ನೇ ತಾರೀಕು ಆದ್ಮೇಲೆ ಯಾವ ಪುಸ್ತಕ ಸಿಕ್ಕಾಗ ಅಲ್ಲಿ ಹೋಗಿ ನೋಡ್ಕೊಬೇಕಿಲ್ಲ ಅಯೋಧ್ಯೆಯಲ್ಲಿ. ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ದೇವಸ್ಥಾನಗಳ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಯಾರು ಬಿಜೆಪಿಯವರ ರಾಜಕೀಯ ಅಷ್ಟೇ ವಿರೋಧ ಮಾಡೋದು. ನೋಡಪ್ಪ, ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತೇನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಶ್ರೀರಾಮನ ಭಕ್ತರು ಕೂಡ ನಾವು ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ಇದನ್ನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಳಿಸಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ, ಇದಾದ್ಮೇಲೆ 22ನೇ ತಾರೀಕು ಆದ್ಮೇಲೆ ಯಾವ ಪುಸ್ತಕ ಸಿಕ್ಕಾಗ ಅಲ್ಲಿ ಹೋಗಿ ನೋಡ್ಕೊಬೇಕಿಲ್ಲ ಅಯೋಧ್ಯೆಯಲ್ಲಿ. ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ದೇವಸ್ಥಾನಗಳ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಯಾರು ಬಿಜೆಪಿಯವರ ರಾಜಕೀಯ ಅಷ್ಟೇ ವಿರೋಧ ಮಾಡೋದು. ನೋಡಪ್ಪ, ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗೆ